ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ಕಚ್ಚಾ ವಸ್ತುಗಳ ಮೇಲೂ ಕೂಡ ಒಂದು ವಾರ್ ಎಫೆಕ್ಟ್ ಪರಿಣಾಮ ಬೀರಿದೆ. ಅದರ ಬೆಲೆ ಏರಿಕೆಯನ್ನು ಕಂಡಿದೆ. ಕಾರು, ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಕಂಡಿದೆ. ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರ್ತಿದ್ದಂಥ ಕಚ್ಚಾ ವಸ್ತುಗಳ ಬೆಲೆ ಈಗ ಆಕಾಶವನ್ನು ನೋಡ್ತಾ ಇದೆ, ಏರಿಕೆಯನ್ನು ಕಂಡಿದೆ. ಸೊ ಹೀಗಾಗಿ ಇದರ ಎಫೆಕ್ಟನ್ನು ಇಂಡೈರೆಕ್ಟ್ ಆಗಿ ನಾವು ಕಾರಿನ ಬೆಲೆಯಲ್ಲಿ ನೋಡಬಹುದು. ಏಪ್ರಿಲ್ನಿಂದಲೇ ಕಾರಿನ ಬೆಲೆ ಶೇಕಡ 5 ರಿಂದ 6 ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಬೆಲೆ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಸೊ ಈ ಒಂದು ಯುದ್ಧದಿಂದಾಗಿ ದೇಶದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬಿದ್ದಂತಾಗಿದೆ. ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ಮತ್ತೊಮ್ಮೆ ಜಾಯಿನ್ ಆಗಿದ್ದಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಯುದ್ಧ ನಡೀತಾ ಇರುವಂಥದ್ದು ಮಧ್ಯಪ್ರಾಚ್ಯದಲ್ಲಿ, ಅದರ ಎಫೆಕ್ಟ್ ಒಂದಲ್ಲ ಒಂದು ರೀತಿಯಲ್ಲಿ ತಿಂತಾ ಇರುವಂಥದ್ದು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು. ಈಗ ಎಲೆಕ್ಟ್ರಾನಿಕ್ ಐಟಮ್ ಹಾಗೂ ವಾಹನಗಳ ಸರದಿ, ಸೊ ಎಷ್ಟು ಪ್ರಮಾಣದಲ್ಲಿ ಏರಿಕೆಯನ್ನು ಕಾಣಬಹುದು ಅಂತ ಮ್ಯಾಕ್ಸಿಮಮ್? ಹೌದು ರಾಹುಲ್, ಈಗ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕದ ನಡುವೆ ಯುದ್ಧ ನಡೀತಾ ಇದೆ. ಇರಾನ್ ಕೂಡ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸ್ತಾ ಇದೆ. ಗಲ್ಫ್ ರಾಷ್ಟ್ರಗಳು ಕೂಡ ಒತ್ತಿ ಉರಿತಾವೆ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಎಲ್ಲವೂ ಬಂದ್ ಆಗುವಂತ ಸ್ಥಿತಿನಲ್ಲಿವೆ. ಒಂದ್ ಕಡೆಯಲ್ಲಿ ಕಚ್ಚಾ ತೈಲ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಬೇರೆ ಉತ್ಪನ್ನಗಳನ್ನು ಕೂಡ ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಅನ್ನ ಮಾಡ್ಲಿಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಮುಖ್ಯವಾಗಿ ಭಾರತದಲ್ಲೂ ಕೂಡ ಇದರ ಬಿಸಿ ತಡ್ತಾ ಇದೆ. ಮುಖ್ಯವಾಗಿ ಭಾರತದಲ್ಲಿ ಕಾರ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಕಚ್ಚಾ ವಸ್ತುಗಳು ಬೇಕು. ಕಚ್ಚಾ ವಸ್ತುಗಳಿಗಾಗಿ ಭಾರತ ಕೂಡ ಗಲ್ಫ್ ರಾಷ್ಟ್ರಗಳನ್ನ ಅವಲಂಬಿಸಿತ್ತು. ಪೆಟ್ರೋ ಪ್ರಾಡಕ್ಟ್ ಗಳನ್ನ, ಜೊತೆಗೆ ಸೆಮಿಕಂಡಕ್ಟರ್ಗಳು, ಚಿಪ್ಗಳು, ಇವೆಲ್ಲವೂ ಕೂಡ ಮಧ್ಯಪ್ರಾಚ್ಯದ ರಾಷ್ಟ್ರಗಳನ್ನು ಕೂಡ ಅವಲಂಬಿಸಿಕೊಂಡಿತ್ತು. ಈ ರಾಷ್ಟ್ರಗಳಿಂದ ಕೂಡ ಕಚ್ಚಾ ಉತ್ಪನ್ನಗಳು ಭಾರತಕ್ಕೆ ಬಂದು ಕಾರ್ಗಳ ತಯಾರಿಕೆಯಲ್ಲಿ ಬಳಕೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೀಗ ಈ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದಾಗಿ ಮಧ್ಯಪ್ರಾಚ್ಯದಿಂದ ಸೆಮಿಕಂಡಕ್ಟರ್, ಚಿಪ್ ಮತ್ತು ಪೆಟ್ರೋಲ್ ಪ್ರಾಡಕ್ಟ್ಗಳು ಭಾರತಕ್ಕೆ ಸರಾಗವಾಗಿ ಬರ್ತಾ ಇಲ್ಲ. ಹೀಗಾಗಿ ಕಚ್ಚಾ ಉತ್ಪನ್ನಗಳ ಬೆಲೆ ಏರಿಕೆಯಾಗಿದೆ. ಇದು ಏರಿಕೆಯಾಗಿದ್ದಂತಹ ಕಚ್ಚಾ ಉತ್ಪನ್ನಗಳ ಬೆಲೆಯನ್ನ ಈಗ ಕಾರ್ ಉತ್ಪಾದನಾ ಕಂಪನಿಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕಂಪನಿಗಳು ಗ್ರಾಹಕರಿಗೆ ವರ್ಗಾಯಿಸಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿವೆ. ಇದರಿಂದಾಗಿ ಮುಂದಿನ ತಿಂಗಳೇ ಭಾರತದಲ್ಲಿ ಕಾರುಗಳ ಬೆಲೆ, ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಬೆಲೆ ಶೇಕಡ 5 ರಿಂದ 6 ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕಳೆದ ವರ್ಷ ಅಷ್ಟೇನೆ ಭಾರತದಲ್ಲಿ ಕೇಂದ್ರ ಸರ್ಕಾರ ಜಿಎಸ್ಟಿಯನ್ನ ಕಡಿಮೆ ಮಾಡಿತ್ತು. ಶೇಕಡ 10 ಜಿಎಸ್ಟಿಯನ್ನ ಕಾರ್ಗಳ ಮೇಲೆ ಕಡಿಮೆ ಮಾಡಿತ್ತು. ಶೇಕಡ 28 ರಿಂದ 18ಕ್ಕೆ ಜಿಎಸ್ಟಿನ ಇಳಿಕೆ ಮಾಡಿದ್ರಿಂದಾಗಿ ಕಾರ್ ಖರೀದಿದಾರರಿಗೆ ಹಣದಲ್ಲಿ ಉಳಿತಾಯ ಆಗಿತ್ತು. ಆದ್ರೀಗ ಈ ಒಂದು ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಮತ್ತು ಪೆಟ್ರೋಲ್ ಉತ್ಪನ್ನಗಳು ಜೊತೆಗೆ ಬೇರೆ ಬೇರೆ ಸೆಮಿಕಂಡಕ್ಟರ್, ಚಿಪ್ಪು ಮತ್ತು ಸೇರಿದಂತೆ ಕಚ್ಚಾ ಉತ್ಪನ್ನಗಳು ಸರಾಗವಾಗಿ ದೊರೆದಿರೋದ್ರಿಂದಾಗಿ ಮತ್ತು ಅವುಗಳ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಭಾರತದಲ್ಲಿ ಕಾರ್ಗಳು ಮತ್ತು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಬೆಲೆಯನ್ನ ಏರಿಕೆ ಮಾಡಲಿಕ್ಕೆ ಈಗ ಉತ್ಪಾದನಾ ಕಂಪನಿಗಳು ಕೂಡ ತೀರ್ಮಾನವನ್ನ ತೆಗೆದುಕೊಂಡಿವೆ. ಇದು ಏಪ್ರಿಲ್ ತಿಂಗಳಿಂದಲೇ ಭಾರತದಲ್ಲಿ ಬೆಲೆ ಏರಿಕೆ ಆಗುವ ಮೂಲಕ ಜಾರಿ ಕೂಡ ಆಗ್ತಾ ಇದೆ ರಾಹುಲ್. ಇದರಿಂದಾಗಿ ಭಾರತದ ಜನರಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ಮುಂದಿನ ತಿಂಗಳಿಂದಲೇ ತಟ್ಟಲಿಕ್ಕೆ ಶುರುವಾಗುತ್ತೆ ರಾಹುಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.